ಕಳೆದ 24 ಗಂಟೆಯಲ್ಲಿ ಬರೋಬ್ಬರಿ 8 ವಿಮಾನಗಳ ಹಾರಾಟವನ್ನು ರದ್ದು ಮಾಡಲಾಯಿತು. ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ದುರಂತ, ಈ ಒಂದು ಭೀಕರ ಅಪಘಾತವು ಗಂಭೀರ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಕಳವಳಗಳನ್ನು ಹುಟ್ಟುಹಾಕಿದೆ. ಹೀಗಾಗಿ ಏರ್ ಇಂಡಿಯಾ ತಪಾಸಣೆಯನ್ನು ತೀವ್ರಗೊಳಿಸಿದ್ದು, ನಂತರ ಹಲವಾರು ಏರ್ ಇಂಡಿಯಾ ಅಂತಾರಾಷ್ಟ್ರೀಯ ವಿಮಾನಗಳನ್ನು ನಿನ್ನೆ ರದ್ದುಗೊಳಿಸಲಾಗಿದೆ. ದೆಹಲಿ ಟು ದುಬೈ, ದೆಹಲಿ ಟು ವಿಯೆನ್ನಾ, ದೆಹಲಿ ಟು ಪ್ಯಾರಿಸ್, ಹಾಗೆ ಅಹಮದಾಬಾದ್ ಟು ಲಂಡನ್, ಬೆಂಗಳೂರು ಟು ಲಂಡನ್, ಇನ್ನು ಲಂಡನ್ ಟು ಅಮೃತ್ಸರ ಸೇವೆಗಳು ಬಾಧಿತವಾಗಿವೆ. ಈ ಮಾರ್ಗಗಳಲ್ಲಿ ಹೆಚ್ಚಿನವು ಬೋಯಿಂಗ್ 7878 ಡ್ರೀಮ್ ಲೈನರ್ ಅನ್ನು ಬಳಸ್ತಾ ಇವೆ. ಹೀಗಾಗಿ ಜೂನ್ 12ರಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಸ್ವಲ್ಪ ಸಮಯದಲ್ಲೇ 241 ಜನರನ್ನ ಬಲಿ ತೆಗೆದುಕೊಂಡ ದುರಂತದಲ್ಲಿ ಇದೇ ಬೋಯಿಂಗ್ ವಿಮಾನ ಪತನವಾಗಿತ್ತು. ಹೀಗಾಗಿ ಏರ್ ಇಂಡಿಯಾ ತನ್ನ ತಪಾಸಣೆಯನ್ನ ತೀವ್ರಗೊಳಿಸಿದ್ದು, ನಿನ್ನೆ 8 ವಿಮಾನಗಳ ಹಾರಾಟವನ್ನ ರದ್ದುಪಡಿಸಿತು. ಇದರಿಂದ ಪ್ರಯಾಣಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು.